ಸ್ನೇಹಿತರು ಎಲ್ರಿಗೂ ನಮಸ್ಕಾರ. ಮೊದಲನೇ ಬಾರಿಗೆ ನೋಡ್ತಾ ಇರೋರು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ನಿಮ್ಮೆಲ್ಲ ಸ್ನೇಹಿತರಿಗೂ ಶೇರ್ ಮಾಡಿ. ಯಾವುದೇ ವಿಡಿಯೋಗಳು ನಮ್ಮ ವಾಹಿನಿಯಲ್ಲಿ ಅಪ್ಲೋಡ್ ಆದರೂ ಕೂಡ ಸರ್ವೇ ಸಾಮಾನ್ಯವಾಗಿ ಇಟ್ ಈಸ್ ಟೀಚರ್ ಇಕ್ವಿಪ್ಮೆಂಟ್ಗೆ ಸಂಬಂಧಪಟ್ಟ ಹಾಗೆ ಕಮೆಂಟ್ಸ್ ಇದ್ದೇ ಇರುತ್ತೆ. ಏನು ಸರ್, ಏನಾಯಿತು ಕತೆ, ಇದು ಏನಾದರೂ ಬರ್ತಾ ಇದೆಯಾ ಫೇವರ್ ಆಗಿ ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟ ಹಾಗೆ ಈಗೆಲ್ಲ ಬರ್ತಾ ಇರುತ್ತೆ. ಇದನ್ನು ಹೇಳಲಿಕ್ಕಿಂತ ಮುಂಚೆ ಲಾಸ್ಟ್ ಫ್ಯೂ ಡೇಸಿಂದ ನಮ್ಮ ಸ್ಟೇಟಲ್ಲಿ ಆಗ್ತಾ ಇರ್ತಕ್ಕಂಥ ಕೆಲವು ವಿದ್ಯಮಾನಗಳನ್ನು ನೀವೆಲ್ಲ ಅಬ್ಸರ್ವ್ ಮಾಡ್ತಾ ಇದ್ದೀರ. ಇಟ್ ಇಸ್ ಬಿಲಾಂಗ್ಸ್ ಟು SSLC ಎಕ್ಸಾಮಿನೇಷನ್. ಅದರಲ್ಲೂ ಭಾಳ ಪ್ರಮುಖವಾಗಿ ಈ ಹಿಂದಿ ಅಂತಕ್ಕಂಥ ಲ್ಯಾಂಗ್ವೇಜ್ ಏನಿದೆ ಅದ್ರ ಬಗ್ಗೆನೇ ಸಾಕಷ್ಟು ಚರ್ಚೆಗಳು ಆಗ್ತಾ ಇರುವಂಥದ್ದು ಯಾವಾಗ ರೂಲ್ಸನ್ನು ಮಾಡಿದ ನಂತರದಲ್ಲಿ. ಸೊ ನಾನು ಹೇಳುವಂಥದ್ದು, ಒಂದು ಭಾಷೆಯನ್ನು ಕಲೀಲಿಕ್ಕೆ ಎಷ್ಟು ಬೇಕಾದರೂ ಲ್ಯಾಂಗ್ವೇಜನ್ನು ಕಲೀಲಿಕ್ಕೆ ಪ್ರತಿಯೊಬ್ಬರಿಗೂ ಒಂದು ರೈಟ್ಸ್ ಅಂತ ಇರುತ್ತೆ, ಹಕ್ಕಿರುತ್ತೆ. ಅದನ್ನು ಯಾರೂ ಕಿತ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ಆದರೆ ಕನ್ನಡ ಅಂತಕ್ಕಂಥದ್ದು ಉಳಿಬೇಕು ಅಂತಂದರೆ, ಸೊ ಪ್ರಾಕ್ಟಿಕಲಾಗಿ ನಾನು ಹೇಳುವಂಥದ್ದು, ಸೊ ಕನ್ನಡದಲ್ಲಿ ವ್ಯವಹರಿಸಿದ್ರೆ ಮಾತ್ರ ಕನ್ನಡ ಅದು ಭಾಷೆಯಾಗಿ ಎಲ್ಲ ಕಾಲಕ್ಕೂ ಉಳ್ಕೊಳ್ಳೋಕ್ಕೆ ಸಾಧ್ಯ ಆಗುತ್ತೆ. ಯಾಕೆಂದರೆ ಪ್ರತಿಯೊಬ್ಬರು ಕೂಡ ಸಾಕಷ್ಟು ಭಾಷೆಗಳನ್ನು ಕಲ್ತ್ಕೊಳ್ಳಬೇಕು. ಸೊ ಇವತ್ತಿನ ಒಂದು ಸ್ಪರ್ಧಾತ್ಮಕ ಯುಗದಲ್ಲಿ ನಾವು ಲೈಫನ್ನ ಲೀಡ್ ಮಾಡಬೇಕು ಅಂತಂದರೆ, ಅಥವಾ ಹೊರ ಪ್ರಪಂಚಕ್ಕೆ ಹೋಗಬೇಕು ಅಂತಂದರೆ, ಅಲ್ಲಿ ವ್ಯವಹಾರ ಮಾಡಬೇಕಾದ್ರೆ ಈ ಭಾಷೆಗಳು ಅಂತಕ್ಕಂಥದ್ದು ಸಾಕಷ್ಟು ಕಲಿಯಬೇಕಾಗುತ್ತೆ ನಾವು. ಆದರೆ ಇಲ್ಲಿ ಏನಾಗಿದೆ, ಯಾವುದೇ ರೂಲ್ಸನ್ನು ತರಬೇಕು ಅಂತಂದಾಗ ಪ್ರಾಬ್ಲಮ್ ಏನು ಆಗಿರುವಂಥದ್ದು ಇಲ್ಲಿ ಅಂದರೆ, ಎಕ್ಸಾಮು ನಡೀತಕ್ಕಂಥ ಒಂದು ಮಧ್ಯದಲ್ಲಿ ಮಾಡ್ತಕ್ಕಂಥ ಒಂದು ರೂಲ್ಸ್ ಏನಿದೆ, ಕೆಲವೊಂದು ನಿಯಮಗಳು, ಇದು ನಿಜಕ್ಕೂ ವಿದ್ಯಾರ್ಥಿಗಳ ಮನಸ್ಥಿತಿಯನ್ನು ಹಾಳು ಮಾಡಿಬಿಡುತ್ತೆ. ಅವರು ಒಂದು ಟೈಮ್ ಟೇಬಲ್ ಸೆಟ್ ಮಾಡಿ ಸ್ಕೋರ್ ಬಿಲ್ಡ್ ಮಾಡ್ಕೊಳ್ಳಿಕ್ಕೆ, ಅವರೇನೋ ಅಚೀವ್ಮೆಂಟ್ ಮಾಡಲಿಕ್ಕೆ ಅವ್ರದ್ದೇ ಅಂತ ಕೆಲವೊಂದು ಸಿದ್ಧತೆಯನ್ನು ಮಾಡ್ಕೊಳ್ತಾ ಇರ್ತಾರೆ ಮಕ್ಕಳು. ಸೊ ಈ ಸಂದರ್ಭದಲ್ಲಿ ಇಂಥ ಒಂದು ಆಲೋಚನೆಯನ್ನು ಮಾಡಿ ಈ ಕೆಟ್ಟ ನಿರ್ಧಾರಗಳನ್ನು ತೆಗೆದುಕೊಳ್ಳುವಂಥದ್ದು ಸಮೀರ್ ಎಲ್ಲೋ ಒಂದು ಕಡೆ ಆ ಮಕ್ಕಳ ಮನಸ್ಥಿತಿ ಮೇಲೆ ಭಾಳ ಕೆಟ್ಟ ಪರಿಣಾಮವನ್ನು ಬೀರೋದರಲ್ಲಿ ಖಂಡಿತವಾಗ್ಲೂ ಅದು ಬೇರೆ ಬೀರುತ್ತೆ. ಅದರಲ್ಲಿ ಐ ಥಿಂಕ್ ಅದನ್ನು ತಪ್ಪು ಅಂತ ಹೇಳಲಿಕ್ಕಾಗಲ್ಲ, ಅದು ಪ್ರಾಬ್ಲಮ್ ಕ್ರಿಯೇಟ್ ಮಾಡೇ ಮಾಡುತ್ತೆ. ಹಾಗಾಗಿ ಈಗಲೂ ಅದೇ ಆಗಿಬಿಟ್ಟಿದೆ ಈಗ. ಅಂದರೆ ಈಗ ಸೊ ಹಿಂದಿ ಅಂಕಗಳು ಕೌಂಟ್ ಆಗಲ್ಲ, ಮತ್ತು ಹಿಂದಿ ಎಕ್ಸಾಮ್ ಯಾಕೆ ಮಾಡಬೇಕು? ಅದನ್ನು ನ್ಯಾಷನಲ್ ವೇಸ್ಟ್ ಅಲ್ಲ ಅದು. ಹಿಂದಿಯ ಒಂದು ಪರೀಕ್ಷೆ ಅಂಕಗಳು ಕೌಂಟ್ ಆಗಲ್ಲ ಅಂತಂದಮೇಲೆ ಓವರಾಲ್ ಮಾರ್ಕ್ಸಲ್ಲಿ ಆ ಒಂದು ಹಿಂದಿ ಲ್ಯಾಂಗ್ವೇಜ್ನ ಮಾರ್ಕ್ಸನ್ನು ಯಾಕೆ ಇವರು ತೆಗಿತಾ ಇದ್ದಾರೆ? ಎಕ್ಸಾಮೇ ಮಾಡೋದು ಬೇಡವಲ್ಲ ಅಲ್ವಾ? ಸೊ ಹಾಗಾಗಿ ಇದು ಯಾವ್ಯಾವ ಹಂತಕ್ಕೆ ಹೋಗುತ್ತೋ ಮುಂದಿನ ದಿನಗಳಲ್ಲಿ ಇದು ಹೇಳಲಿಕ್ಕಾಗಲ್ಲ. ಆದರೆ ಸೊ ಈ ಥಿಂಕ್ ಈಗ ಕೇಂದ್ರ ಸರ್ಕಾರದ ವ್ಯಾಪ್ತಿಗೆ ಬರ್ತಕ್ಕಂಥ ಕೆಲವೊಂದು ಮಂತ್ರಿಗಳು, ಮಿನಿಸ್ಟರ್ಸ್ ಇದ್ರ ಬಗ್ಗೆ ಭಾಳ ಫೇವರಾಗಿ ಟಾಕ್ ಮಾಡಿದ್ದಾರೆ. ಅಂದರೆ ಸೊ ಇಂಥ ಒಂದು ಮೂಮೆಂಟಲ್ಲಿ ಏನಾದರೂ ವಿವಾದಗಳಾದಾಗ ತುಂಬ ಪಾರ್ಟೀಸ್ ಏನು ಮಾಡುತ್ತೆ, ಅದನ್ನೇ ಫೇವರಾಗಿ ಬಳಸ್ಕೊಂಡು ಅವ್ರ ಮೇಲೆ ಹೇಗೆ ಮುಗಿ ಬೀಳಕ್ಕೆ ಸಾಧ್ಯ ಮುಗಿ ಬೀಳ್ತಾ ಇರ್ತಾರೆ. ಬಟ್ ಅದರಲ್ಲೂ ಕೆಲವೊಂದಷ್ಟು ಬೈಟ್ಸನ್ನು ನಾವು ನೋಡಿದಾಗ ಅಥವಾ ಕೇಳಿದಾಗ ಅವರು ವಾಸ್ತವಕ್ಕೆ ಹತ್ತಿರವಾಗಿ ಕೆಲವೊಂದು ವಿಷಯಗಳನ್ನು ಅವರು ಪ್ರಸ್ತಾಪ ಮಾಡ್ತಾರೆ. ಸೊ ಅದಕ್ಕೆ ರೆಸ್ಪೆಕ್ಟ್ ಮಾಡಲೇಬೇಕಾಗುತ್ತೆ. ಅದು ಯಾವುದೇ ಪಾರ್ಟಿ ಆಗಲಿ, ಯಾರೇ ಆಗಲಿ. ಸಾಕಷ್ಟು ಜನ ಡಿಸ್ಕಸ್ ಮಾಡಿದ್ರೆ, ಈಗಾಗಲೇ ಶಿಕ್ಷಣ ತಜ್ಞರಾಗಿರ್ಬೋದು, ಕೆಲವೊಂದು ಆಫೀಸರ್ಸ್ ಆಗಿರ್ಬೋದು, ಅಥವಾ ಕೆಲವೊಂದು ನಿವೃತ್ತ ಶಿಕ್ಷಕರಾಗಿರ್ಬೋದು, ಹೀಗೆಲ್ಲ ಸಾಕಷ್ಟು ಸಂಖ್ಯೆಯಲ್ಲಿ ಅವ್ರು ಮಾಡಿರುವಂಥದ್ದು. ಬಟ್ ಇವೆಲ್ಲವೂ ನಡೀತಾ ಇರಬೇಕಾದ್ರೆ ಟೀಚರ್ ಇಕ್ವಿಪ್ಮೆಂಟ್ ಮಾಡ್ತೀವಿ ಅಂತ ಹೇಳಿ ಸುಮಾರು 56,000 ಹುದ್ದೆಗಳನ್ನ ನೇಮಕಾತಿ ಮಾಡ್ತೀವಿ ಅಂತ ಹೇಳಿದ್ದೇ ಕತೆ. ಅದು ಹೇಳಿದ್ದೇ ಐ ಥಿಂಕ್ ಒಂದು ತಪ್ಪಾಯಿತು ಅಂತ ಅನಿಸ್ತಾ ಇದೆ. ಈಗ ಇವೆಲ್ಲವನ್ನ ನೋಡ್ತಾ ಇದ್ದಾರೆ ಬೆಳವಣಿಗೆಯನ್ನು. 30 ದಿನ ಅಂತ ಹೇಳಿದ್ರು 30 ದಿನ ಕ್ರಾಸ್ ಆಗೇ ಬಿಡ್ತಲ್ಲ ಫೈನಲಿ ಈಗ. ಸೊ ಯಾವ ಇಲಾಖೆ ನೋಟಿಫಿಕೇಷನ್ ಆಗಿದೆ ಅಲ್ವಾ? ಹಾಗಾಗಿ ಕೆಲವೊಂದು ಸಂಘ ಸಂಸ್ಥೆಗಳಂತೂ ಅವರವ್ರದ್ದೇ ಆದಂಥ ಒಂದು ದಿನಾಂಕವನ್ನು ನಿಗದಿ ಮಾಡಿಕೊಂಡು ಈಗಾಗಲೇ ಅಲ್ಲಲ್ಲಿ ಎಗೇನ್ ಮತ್ತೆ ಆ ಹೋರಾಟವನ್ನು, ಪ್ರತಿಭಟನೆಯನ್ನು ಮಾಡಲಿಕ್ಕೆ ಸಜ್ಜಾಗ್ತಾ ಇರ್ತಾರೆ. ಬೇರೆ ದಾರಿ ಇಲ್ಲ ಈಗ. ಸೊ ಅದನ್ನು ಅವತ್ತು ಮಾಡಿದಂಥ ಒಂದು ಕಾರಣದಿಂದಾಗಿ ಏನಾಯಿತು, ಇಮಿಡಿಯೇಟು ಕ್ಯಾಬಿನೆಟ್ ಮೀಟಿಂಗ್ ಆಗಿ ಒಂದು ಡೆಸಿಷನ್ ಹೊರಗಡೆ ಬರುತ್ತೆ. ಸೊ 56,000 ರಿಕ್ರೂಟ್ಮೆಂಟ್ ಮಾಡ್ತೀವಿ, ವಿತಿನ್ 30 ಡೇಸಲ್ಲಿ ನೋಟಿಫಿಕೇಷನ್ ಆಗುತ್ತೆ. ಸೊ ಅದಾದ ನಂತರದಲ್ಲೂ ಎಲ್ಲ ಇಲಾಖೆಗಳಿಗೂ ನೋಟಿಫಿಕೇಷನ್ ಮಾಡಿದ್ರು ಅವರು. ದಟ್ ಮೀನ್ಸ್ ಅಂದರೆ ವಿವಿಧ ಇಲಾಖೆಗಳ ನೇಮಕಾತಿ ಪ್ರಕ್ರಿಯೆಗಳನ್ನು ನೀವು ಅದನ್ನು ಸ್ಟಾರ್ಟ್ ಮಾಡಿ ಕೈಗೊಳ್ಳಿ ಅಂತ ಹೇಳ್ಬಿಟ್ಟು. ಅದೇನು ಅಲ್ಲೇ ಸ್ಟಾಪ್ ಆಗೋಯ್ತು ಅದು ಅವೆಲ್ಲವೂ ವೈರಲ್ ಆಯಿತು. ತೀರ್ಮಾನ ಮಾಡಿದ ವೈರಲ್ ಆಯಿತು, ಎಲ್ಲ ಇಲಾಖೆಗಳಿಗೂ ಸರ್ಕ್ಯುಲರ್ ಪಾಸ್ ಮಾಡೋದು ವೈರಲ್ ಆಯಿತು. ಬಟ್ ನೋಟಿಫಿಕೇಷನ್ ಅಂತೂ ಯಾವುದೋ ಆಗಲೇ ಇಲ್ಲ ಫೈನಲ್ ಈಗ. ಇದು ಈ ರಾಜ್ಯದ ದುರಂತ. ಇವೆಲ್ಲವೂ ಕೂಡ ನಮಗೆ ಭಾಳ ಹರ್ಟ್ ಆಗುತ್ತೆ ಇವೆಲ್ಲ ಹೇಳಬೇಕಾದ್ರೆ, ಏನು ನಡೀತಾ ಇದೆ, ಏನಾಗ್ತಾಯಿದೆ ಅಂತ. ನಾನು ತುಂಬ ಜನರಿಗೆ ಐ ಥಿಂಕ್ ಯು ಜಸ್ಟ್ ನಿಮ್ಮ ಸ್ಕಿಲ್ಸ್ ಏನಿದೆ ಅದನ್ನು ಫೋಕಸ್ ಮಾಡಿ ಇನ್ನೂ ಬಿಲ್ಡ್ ಮಾಡಿಕೊಂಡು ಇನ್ನೂ ಏನು ಹೆಚ್ಚಿಗೆ ಕಲಿಯೋಕ್ಕೆ ಸಾಧ್ಯ ಅದನ್ನು ನೋಡಿಕೊಂಡು ಸೊ ಬೇರೆ ರೀತಿಯಲ್ಲಿ ಅರ್ನಿಂಗ್ ಮಾಡಿದ್ರೆ ಏನೂ ತಪ್ಪಾಗಲ್ಲ. ಅಫ್ಕೋರ್ಸ್ ತುಂಬ ಜನ ನಮ್ಮ ಆ್ಯಂಬಿಷನ್ನೇ ಇದು, ನಾವು ಇದನ್ನೇ ಆಗಬೇಕು ಅಂತ ಹೇಳ್ಕೊಳ್ಳೋರಿಗೆ ನನಗೇನೂ ಹೇಳಲಿಕ್ಕಾಗಲ್ಲ. ಏಕೆಂದರೆ ಏಜು ಹೋಗ್ತಾ ಇರ್ತಿದೆ, ಅದು ಇದ್ದಲ್ಲೇ ಇರಲ್ಲ, ಎಲ್ಲರಿಗೂ ಗೊತ್ತಿರತಕ್ಕಂಥ ವಿಚಾರ. ಸೊ ಒಂದಕ್ಕೆ ಸ್ಟಿಕ್ಕನ್ನಾಗಿ ಒಂದಕ್ಕೆ ಫೋಕಸ್ ಮಾಡೋದ್ರಿಂದ ಸುಮ್ಮನೆ ಎಲ್ಲೋ ಒಂದು ಕಡೆ ನಮ್ಮ ಅರ್ನಿಂಗ್ ಏಜ್ ಕ್ರಾಸ್ ಆಗ್ತಾ ಇರ್ತಿದೆ. ಸೊ ಏನು ಮಾಡಲಿಕ್ಕೆ ಸಾಧ್ಯ ಅದನ್ನಾದರೂ ನಾವು ಪ್ರಾಮಾಣಿಕವಾಗಿ ಮಾಡಲೇಬೇಕಲ್ಲ. ಇವೆಲ್ಲವೂ ಮ್ಯಾಟ್ರ್ ಆಗುತ್ತೆ. ಹಾಗಾಗಿ ನೋಡಿ, ಸೊ ಲೆಟ್ ಇಟ್ ಬಿ ವೆರಿ ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡಿದ್ರೆ ಸೊ ಗೊತ್ತಾಗುತ್ತೆ. ಅಫ್ಕೋರ್ಸ್
ನೀವು ಒಂದು ಆ್ಯಂಬಿಷನ್ ಇಟ್ಕೊಂಡು ಇದೇ ಡಿಪಾರ್ಟ್ಮೆಂಟಲ್ಲಿ ಕೆಲಸ ತೊಗೊಳ್ಬೇಕು ಅಂತಕ್ಕಂಥ ಒಂದು ಏಮ್ ಇದ್ದರೆ ಸೊ ದಯಮಾಡಿ ಅದಕ್ಕೆ ಆದಂಥ ಒಂದು ಒಳ್ಳೆ ಟೈಮ್ ಟೇಬಲ್ ಹಾಕ್ಕೊಂಡು ಸೊ ನೀವು ಬೇಕಾದರೆ ಅದನ್ನು ನಿಮ್ಮ ಸಮಯ ಪರಿಪಾಲನೆಯನ್ನು ಹೇಗೆ ಮಾಡ್ಕೊಳ್ತೀರೋ ಅದು ಖಂಡಿತವಾಗ್ಲೂ ಅವ್ರಿಗೆ ಯಾರಿಗೆ ಪ್ಯಾಷನ್ ಇರ್ತಿದೆ, ಆ್ಯಂಬಿಷನ್ಸ್ ಇರುತ್ತೆ, ಅವ್ರು ಮಾಡೇ ಮಾಡ್ತಾರೆ. ಆದರೆ ಅದರಿಂದ ಆಶೆಗೆ ಸೊ ಅದಕ್ಕೆ ಅಂತ ಕೂತ್ಕೊಂಡ್ಬಿಟ್ಟಾಗ ಸಮಯ ಎಲ್ಲ ಒಂದು ಕಡೆ ಈಗ ಯಾರು ಪ್ರಾಬ್ಲಮ್ ಆಗಲ್ಲ, ಎಕನಾಮಿಕ್ ಕಂಡೀಷನ್ಸ್ ಯಾರಿಗೆ ತುಂಬ ಚೆನ್ನಾಗಿರ್ತಿದೆ ಅವ್ರಿಗೆ ಯಾವುದೇ ರೀತಿ ಯಾವತ್ತಿಗೂ ಸಮಸ್ಯೆ ಆಗಲ್ಲ ಅಲ್ವಾ. ಸೊ ತುಂಬ ಜನ ಟಫೆಸ್ಟ್ ಡೇಸನ್ನು ಇವತ್ತಿಗೂ ಫೇಸ್ ಮಾಡ್ತಾ ಇರುವಂಥದ್ದು, ಇವತ್ತಿಗೂ ತಮ್ಮ ಜೀವನ ಮಟ್ಟವನ್ನು ಸುಧಾರಣೆ ಮಾಡ್ಕೊಳ್ಳಿಕ್ಕೆ ಆಗದೇ ಇರತಕ್ಕಂಥ ಸ್ಥಿತಿ ಇರತಕ್ಕಂಥ ಅಭ್ಯರ್ಥಿಗಳು ಕೂಡ ಲಕ್ಷಾಂತರ ಸಂಖ್ಯೆ ಇದ್ದಾರೆ ಇವತ್ತು ಅಲ್ವಾ. ಹಾಗಾಗಿ ಸೊ ಎಲ್ಲರೂ ಎಲ್ಲ ರೀತಿಯಲ್ಲಿ ಯೋಚನೆ ಮಾಡಬೇಕು. ಯಾಕೆಂದರೆ ನಾನು ಅವ್ರಿಗಿರ್ತಕ್ಕಂಥ ಗೋಲ್ಸನ್ನು ನೀವು ಸ್ಟಾಪ್ ಮಾಡಿಬಿಟ್ಟು ಸರ್ಕಾರಿ ಕೆಲಸಕ್ಕೆ ಓದೋದು ಬೇಡ, ಬೇರೆ ರೀತಿಯಲ್ಲಿ ಮಾಡಿ ಅಂತ ನಾನು ಹೇಳಕ್ಕೆ ಕೊಡ್ತಾ ಇಲ್ಲ ಅಲ್ಲಿ. ಸೊ ನೀವೇ ಪ್ರಾಕ್ಟಿಕಲಾಗಿ ಯೋಚನೆ ಮಾಡಿ. ಒಂದು ಕಡೆ ನಮ್ಮ ಏಜ್ ಹೋಗ್ತಾ ಇರ್ತಿದೆ, ಮತ್ತೊಂದು ಕಡೆ ಸಮಸ್ಯೆಗಳು ಇನ್ನೂ ಉಲ್ಬಣ ಆಗ್ತಾ ಇರ್ತದೆ, ಜಾಸ್ತಿ ಆಗ್ತಾ ಇರ್ತಿದೆ. ತುಂಬ ಜನ ತಮ್ಮ ಮನೆಯನ್ನೇ ಬಿಟ್ಟು ಬೇರೆಗಳಲ್ಲಿ ಬಂದು ಸ್ಟೇ ಆಗಿ ಎಕ್ಸಾಮಿನೇಷನ್ ಪ್ರಿಪ್ರೇಷನ್ ಮಾಡ್ತಾ ಇರ್ತಾರೆ ಅಲ್ವಾ. ಅವರಿಗೆ ಬರ್ತಕ್ಕಂಥ ಹಣ ಕೂಡ ಅವ್ರ ಮನೆಯಿಂದ ಬರ್ತಾ ಇರ್ತಿದೆ. ಸೊ ಇಲ್ಲ ಸಮ್ವೇರ್ ನಾವು ಏನಾದರೂ ವರ್ಕನ್ನು ಮಾಡ್ಕೊಂಡು ಮಾಡಬೇಕಾಗುತ್ತೆ ಇಲ್ಲಿ. ಸೊ ಅದಕ್ಕೆ ಅಂತ ಕೂತ್ಕೊಂಡ್ರೆ ತುಂಬ ಕಷ್ಟ. ಕೆಲವರಂತೂ ಸಾಧ್ಯವಾದಷ್ಟು ಕೆಲಸವನ್ನು ಮಾಡಿಕೊಂಡು ಅದಕ್ಕೆ ಟೈಮ್ ಟೇಬಲ್ ಹಾಕ್ಕೊಂಡು ಕೂಡ ಅವರು ಓದ್ತಕ್ಕಂಥ ಎಕ್ಸಾಂಪಲ್ಸು ಕೂಡ ಸಾಕಷ್ಟಿದೆ. ಹಾಗಾಗಿ ಸೊ ಅದೇ ರೀತಿಯಲ್ಲಿ ನನಗೆ ಇದು ಬಿಟ್ಟರೆ ಇನ್ಯಾವುದೂ ಇಲ್ಲ ಅಂತಕ್ಕಂಥ ಮೈಂಡ್ಸೆಟ್ ಇದು ಬಿಟ್ಟರೆ ತುಂಬ ಕಷ್ಟ ಇವತ್ತಿನ ಪ್ರಪಂಚದಲ್ಲಿ ನೀವು ಲೈಫನ್ನ ಕಟ್ಕೊಳ್ಳಿಕ್ಕೆ. ಹಾಗಾಗಿ ಇವೆಲ್ಲವನ್ನು ಹಂಚ್ಕೊಳ್ಬೇಕಿತ್ತು. ಆಮೇಲೆ ಯಾರ್ಯಾರು ಈ ಹಿಂದಿ ಬಗ್ಗೆ ಹೇಳಿದಾರೋ ಅದನ್ನು ಪ್ಲೇ ಮಾಡ್ತೀನಿ ನಾನು ಮುಂದಿನ ವೀಡಿಯೋಗಳಲ್ಲಿ. ಅವರು ಸರಿಯಾದ ರೀತಿಯಲ್ಲಿ ತಮ್ಮ ಅಭಿಪ್ರಾಯಗಳನ್ನು ಮಂಡನೆ ಮಾಡಿದ್ದಾರೆ. ಇನ್ನಂತೂ ನೆಕ್ಸ್ಟ್ ಅಸೆಂಬ್ಲಿ ಸೆಷನಲ್ಲಿ ಈ ಚರ್ಚೆ ಬಿಟ್ಟು ಇನ್ಯಾವ ಚರ್ಚೆನೂ ಆಗಲ್ಲ ನನ್ನ ಪ್ರಕಾರವಾಗಿ. ಈ ಅಸೆಂಬ್ಲಿ ಸೆಷನ್ ಅಂತೂ ಅದು ಬೇರೆ ಬೇರೆ ಕಥೆಗಳಾಗೋಯ್ತು ಬಿಡಿ. ಇವತ್ತು ಆ್ಯಕ್ಚುಲ್ ಅಲ್ಲಿ ಏನು ರಿಕ್ರೂಟ್ಮೆಂಟ್ ಬಗ್ಗೆ ಸೆಷನಲ್ಲಿ ತುಂಬ ದೀರ್ಘಕಾಲದ ಒಂದು ಗಮನ ಸೆಳೆಯುವ ಸೂಚನೆಯೂ ಆಗಲಿಲ್ಲ. ಪ್ರಶ್ನೋತ್ತರಾವಧಿ ಏನಿದೆ, ಕ್ವಶನ್ ಕೇಳೋದು ರಿಟರ್ನ್ ಡಾಕ್ಯುಮೆಂಟಲ್ಲಿ ಅವ್ರು ಆನ್ಸರ್ ಮಾಡಿ ಸೇಮ್ ಅದೇ ಆನ್ಸರು. ನಾವು ಪ್ರಕ್ರಿಯೆ ಸ್ಟಾರ್ಟ್ ಮಾಡ್ತೀವಿ ಅಷ್ಟೇ. ಆದರೆ ಬಹಳ ದೀರ್ಘಕಾಲ ಅದಕ್ಕೆ ಸಂಬಂಧಪಟ್ಟಂಥ ಯಾವುದೇ ಚರ್ಚೆಗಳಾಗಲಿಲ್ಲ. ಆಮೇಲೆ ಇನ್ನೊಂದು ಚರ್ಚೆ ಆದರೂ ಕೂಡ ಬಹಳ ಬೇಗ ಅದು ಹೊರಗಡೆ ಬರ್ತಾ ಇಲ್ಲ ರಿಕ್ರೂಟ್ಮೆಂಟ್ಗೆ ಸಂಬಂಧಪಟ್ಟ ಹಾಗೆ. ಇದು ಸಮಸ್ಯೆ ಆಗ್ತಿರುವಂಥದ್ದು. ಹಾಗಾಗಿ ಪಾಪ ತುಂಬ ಜನ ಕೇಳ್ತಾಯಿದ್ರು ಏನು ನಡೀತಾ ಇದೆ, ಏನಾಗ್ತಾಯಿದೆ ಅಂತ ಅಂದ್ಬಿಟ್ಟು. ಇವೆಲ್ಲವನ್ನು ಸೊ ನನಗನ್ಸೋದನ್ನು ನಮ್ಮ ವಾಹಿನಿ ಮುಖಾಂತರವಾಗಿ ಶೇರ್ ಮಾಡಬೇಕಿತ್ತು. ಸೊ ಮಾಡಿದ್ದೀನಿ. ಸೊ ದಯಮಾಡಿ ಸರಿ ಅಂತ ಆನ್ಸರೇ ಕಮೆಂಟ್ಸ್ ಮಾಡಿ, ಅಥವಾ ನಿಮ್ಮ ಅಭಿಪ್ರಾಯಗಳನ್ನು, ನಿಮ್ಮ ಮನಸ್ಸಲ್ಲಿರ್ತಕ್ಕಂಥ ನಿಮ್ಮ ಅಭಿಪ್ರಾಯಗಳನ್ನು ನಮ್ಮ ಕಮೆಂಟ್ಸ್ ಮುಖಾಂತರವಾಗಿ ನೀವು ಹಂಚ್ಕೊಳ್ಳಿ. ಬೇರೆ ನೋಡಬೇಕು ಇದು ಯಾರು ಮಾಡಬೇಕು ಅವ್ರು ಮಾಡದೇ ಇದ್ದಾಗ ತುಂಬ ಕಷ್ಟ. ಇದು ಸುಮ್ಮನೆ ಹಿಂಗೆ ಹೋಗ್ತಾ ಇರುತ್ತೆ ಸುಮ್ಮನೆ ಎಗೇನ್ ಏನೋ ಅಂತಾರಲ್ಲ, ಇದು ಆಗುತ್ತೋ ಆಗಲ್ವೋ ಇವೆಲ್ಲ ಒಂಥರ ಡೈಲಾಮಾ ಸ್ಟೇಜ್ ಇದು. ಅಂದರೆ ಒಂದು ಖಚಿತತೆ ಇಲ್ಲ, ಸ್ಪೆಸಿಫಿಕ್ಕಾಗಿ ಯಾವುದು ಗೊತ್ತಾಗ್ತಾ ಇಲ್ಲ. ಇವೆಲ್ಲ ಪ್ರಾಬ್ಲಮ್ಸು ಸುಮ್ಮನೆ ಆಗಿಂದಾಗೆ ಕ್ರಿಯೇಟ್ ಆಗ್ತಾ ಇದೆ. ಯಾವುದಕ್ಕೂ ಕೂಡ ಸರಿಯಾದ ರೀತಿಯಲ್ಲಿ ಒಂದು ಅಂತ್ಯ ಸಿಗ್ತಾ ಇಲ್ಲ. ಸೊ ವೆದರ್ ಇಟ್ ಈಸ್ ಅಟ್ಲೀಸ್ಟ್ ಒಂದು ನೋಟಿಫಿಕೇಷನ್ ಕಾಪಿ ನೋಡೋಕ್ಕಾಗಿಲ್ಲ ನಾವು ಯಾವುದೇ ಇಲಾಖೆದು ಇದುವರೆಗೂ. ಆ್ಯಂಡ್ ಮೋರ್ ದ್ಯಾನ್ ಅತಿ ಹೆಚ್ಚು ಕಾದಿರ್ತಕ್ಕಂಥ ಹುದ್ದೆಗಳನ್ನು ಖಾಲಿಯಾಗಿ ಇಟ್ಕೊಂಡಿರ್ತಕ್ಕಂಥ ಇಲಾಖೆಗಳಿಂದಲೂ ಕೂಡ ಒಂದು ಸಣ್ಣ ನೋಟಿಫಿಕೇಷನ್ ಕೂಡ ಆಗಿಲ್ಲ. ಹಾಗಾಗಿ ಸೊ ಇದೇನೇನು ಸಮಸ್ಯೆಗಳನ್ನು ಮುಂದೊಂದು ದಿನ ಕ್ರಿಯೇಟ್ ಮಾಡುತ್ತೆ ಅಂತ ಅದು ಊಹೆ ಮಾಡ್ಕೊಳ್ಳೋಕ್ಕೂ ಅಸಾಧ್ಯ. ಅಷ್ಟು ಹಿಂಸೆ ಆಗುತ್ತೆ ಇವೆಲ್ಲವನ್ನು ಡಿಸ್ಕಸ್ ಮಾಡಿ ಹೇಳಬೇಕು ಅಂತ ಅಂದ್ಕೊಂಡಾಗ. ನಮಸ್ಕಾರ ಎಲ್ರಿಗೂ ಈ ವಿಡಿಯೋನ ವಾಚ್ ಮಾಡೋದಕ್ಕೆ.